ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ಇವತ್ತು ನಾನು ನಿಮಗೆ ನಮ್ಮ ಮನೆಗೆ ಮೊಳಕೆ ಹುಳಿಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ. ನಾನು ಬಸ್ಸಾರು ಮಾಡೋದಕ್ಕೆ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರ್ಗೆ ನಾನು ಮೊಳಕೆ ಹುಳಿಕಾಳು ನೀಟಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊಳಕೆ ಹುಳಿಕಾಳು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೀನ್ಸು ಹಚ್ಚಿಟ್ಕೊಂಡಿದ್ದೆ, ಬೀನ್ಸು ಹಾಕ್ತಾ ಇದ್ದೀನಿ. ಎರಡು ಹಾಕಿ ಬಸ್ಸಾರು ಮಾಡ್ತಿದ್ದೀನಿ. ನಾನು ಉಪ್ಪು ಹಾಕ್ತಿದ್ದೀನಿ, ಕೈ ಎಳ್ತಲ್ಲಿ ಹಾಕಿದ್ದೆ, ಅದಕ್ಕೆ ಉಪ್ಪು ಹಾಕೋದು ಎಲ್ಲ ಹಾಕಿದ್ದಾಗಿದೆ. ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಇದನ್ನು 3 ವಿಷಿಲ್ ಹೊಡಿಸ್ಕೊಂಡು ಬರ್ತೀನಿ. ಒಂದು ಸೈಡ್ ಕುಕ್ಕರ್ ಇಟ್ಟಿದ್ದೀನಿ, ಇನ್ನೊಂದು ಸೈಡ್ ನಾನು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಈಗ ಹುರ್ಕೊಳ್ಳೋದಕ್ಕೋಸ್ಕರ ಹಸಿಮೆಣ್ಸಿಕಾಯಿ ಹಾಕ್ತಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಖಾರಕ್ಕೆ ಹಸಿಮೆಣ್ಸಿಕಾಯಿ ಬೇಕೋ ಅಷ್ಟು ಖಾರಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಸಾಂಬಾರು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇದಕ್ಕೇ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸುಲಿದಿರುವಂಥ 2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು. ಇದಕ್ಕೇ ಸ್ವಲ್ಪ ಈರುಳ್ಳಿ ಹಾಕೋಣ, ರುಬ್ಬೋದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಹಾಕೋಣ. ಈಗ ಇದನ್ನು ಬಿಸಿ ಮಾಡೋಣ. ಇದು ಸ್ವಲ್ಪ ಹುರಿದಿದ್ದಾಗಿದೆ. ಇದಕ್ಕೆ ನಾನೀಗ 1 ಟೊಮೊಟೊ ಹಾಕ್ತಾಯಿದ್ದೀನಿ. ನೀವು ಟೊಮೊಟೊ ಬೇಕಾದರೆ ಹಾಕ್ಕೊಳ್ಳಿ, ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಒಂದು ಎಳ್ಳಿಕಾಯಿಗಾದ್ರದ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, 1-2 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಮುಂದಿರಬೇಕು ಬಸ್ಸಾರಿಗೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಎಣ್ಣೆ ಏನು ಹಾಕಿಲ್ಲ, ಹಾಗೆ ಹುರ್ಕೊಳ್ಳೋಣ. ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೆ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆಗಿದೆ. ಇದು ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡೋಣ. 3 ವಿಸಿಲ್ ಬಂದಿದೆ, ಏರು ನೀಟಾಗಿ ಔಟ್ ಆಗಿದೆ. ಓಪನ್ ಮಾಡೋಣ. ನೀಟಾಗಿ ಬೆಂದಿದೆ ಕಾಳನ್ನು ಮತ್ತು ಬೀನ್ಸ್ ಎರಡೂ. ಇದನ್ನೀಗ ಸಪ್ರೇಟ್ ಮಾಡೋಣ. ಕಾಳು ಮತ್ತು ನೀರು ಸಪ್ರೇಟ್ ಮಾಡೋಣ. ಬೇರೆ ಒಂದು ಪಾತ್ರಕ್ಕೆ ನೀಟಾಗಿ ಸೋಸ್ಕೊಳ್ಳೋಣ. ಸೋಸೋಕ್ಕೆ ಈಸಿ ಆಗುತ್ತೆ. ಈ ಥರ ಏನಾದ್ರು ನಿಮಗೆ ಟೀ ಸೋಸೋದೇನೋ ದೊಡ್ಡದಿದ್ರೆ ಮನೆಯಲ್ಲಿ ಅದರಲ್ಲಿ ನೀವು ಸೋಸ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಸಪ್ರೇಟ್ ಮಾಡಿದ್ದೆ ನೋಡಿ ಕಾಳು ಮತ್ತು ನೀರು. ಈಗ ರುಬ್ಬೋಣ. ಸಾಂಬಾರು ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಹುರಿದಿಟ್ಟಿದ್ದೆನಲ್ಲ ಅದು ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಹಸಿಮೆಣ್ಸಿಕಾಯಿ ಟೊಮೊಟೊ ಏನು ಹುರಿದಿಟ್ಟಿದ್ದೆ ನಾನು ಆವಾಗ ಅದು ಹಾಕ್ತಾಯಿದ್ದೀನಿ. ಅದ್ರ ಜೊತೆನೇ ನಾನು ಸ್ವಲ್ಪ ಮೊಳಕೆ ಹುಳಿಕಾಳು ಹಾಕ್ತಾಯಿದ್ದೀನಿ. ಬೆಂದಿರುವಂಥ ಮೊಳಕೆ ಹುಳಿಕಾಳು ಹಾಕ್ತಿದ್ದೀನಿ. ಬೀನ್ಸ್ ಸಪ್ರೇಟ್ ಮಾಡ್ಕೊಂಡು ಬರೀ ಮೊಳಕೆ ಹುಳಿಕಾಳು ಮಾತ್ರ ಹಾಕೋಣ. ಸಾಂಬಾರು ಮಂದ ಆಗಲಿ ಅಂತ ಕಾಳು ಹಾಕ್ತಾಯಿದ್ದೀವಿ ನೋಡಿ. ಮೊಳಕೆ ಹುಳಿಕಾಳು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ರಸ ಹಾಕ್ಕೊಂಡು ರುಬ್ಕೊಂಡು ಬರೋಣ. ನಾನು ಕಾಳು ಬೇಯಿಸಿದ್ನಲ್ಲ ಅದೇ ನೀರು ಹಾಕ್ತಾಯಿದ್ದೀನಿ. ಅದು ಹಾಕಿದ್ರೆ ತುಂಬ ಟೇಸ್ಟಾಗಿರ್ತೈತೆ ಸಾಂಬಾರು. ರುಬ್ಬಿರುವಂಥ ಮಸಾಲೆ ರೆಡಿಯಾಗಿದೆ ನೋಡಿ ಬಸ್ಸಾರಿಗೆ. ಎಷ್ಟು ನೀಟಾಗಿ ನುಣ್ಣಗೆ ರುಬ್ಕೋಬೇಕು, ಜಾಸ್ತಿ ತರ್ತರಿಯಾಗಿ ರುಬ್ಕೋಬಾರ್ದು. ಇದನ್ನೀಗ ನಾನು ಬಸ್ಸಾರು ಏನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ರಸದ ಜೊತೆ ಮಿಕ್ಸ್ ಮಾಡ್ತಿದ್ದೀನಿ. ಬೇಗ ಆಗುತ್ತೆ, ತುಂಬ ಈಸಿಯಾಗಿ. ಎರಡೂ ಸೈಡು ನಾವು ಒಂದು ಸೈಡು ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದು ಸೈಡ್ ಹುರ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಬೇಗ ಆಗುತ್ತೆ. ಒಗ್ಗರಣೆನೂ ಅಷ್ಟೇ, ಒಂದು ಸೈಡ್ ಸಾಂಬಾರು ಕುದಿಯೋಕೆ ಇಟ್ಬಿಟ್ಟು ಇನ್ನೊಂದು ಸೈಡ್ ಒಗ್ಗರಣೆ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಹಾಕಿದ್ದಾಗಿದೆ. ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ಒಗ್ಗರಣೆ ಮಾಡೋಣ. ಸ್ಟವ್ ಆನ್ ಮಾಡಿ ಸಾಂಬಾರ ಕುದಿಯೋಕೆ ಇಟ್ಟಿದ್ದೀನಿ. ಇನ್ನೊಂದು ಸೈಡ್ ನಾನೀಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆಗಲಿ. ಪ್ಯಾನ್ ಬಿಸಿಯಾಗಿದೆ, ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋದು, ಜಾಸ್ತಿ ಏನು ಬೇಡ. ಒಂದು 3 ಸ್ಪೂನ್ ಆದರೆ ಸಾಕಾಗುತ್ತೆ. ಇದಕ್ಕೆ ನಾನೀಗ ಒಂದು ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಹಾಗೆ ನಾನು ಹಚ್ಚಿಟ್ಕೊಂಡಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಒಂದು ಒಣಮೆಣ್ಸಿಕಾಯಿ ತಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ, ಅದು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಚೆನ್ನಾಗಿ ನೀಟಾಗಿ ಫ್ರೈ ಮಾಡೋಣ.
ಈ ಥರ ಎರಡು ಸೈಡು ಸಾಂಬಾರು ಮಾಡೋದ್ರಿಂದ ಬೇಗ ಆಗುತ್ತೆ ಸಾಂಬಾರು. ಎಷ್ಟೊಂದು ಒಂದು 15ರಿಂದ 20 ನಿಮಿಷಕ್ಕೆ ಬಸ್ಸಾರು ಮಾಡ್ಕೋಬೋದು. ಅದೇ ಒಂದೇ ಸೈಡ್ ನಾವು ಬೇಯಿಸಿ ಸಪ್ರೇಟ್ ಮಾಡ್ಕೊಂಡು ಆ ಸೋಸಿ ಮಾಡೋಕ್ಕೆ 1 ಅವರ್ ಟೈಮ್ ತಗೊತೈತಿ ಬಸ್ಸಾರು ಮಾಡೋದಕ್ಕೆ. ಈ ಥರ ಎರಡು ಸೈಡ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಬೇಗ ಆಗುತ್ತೆ. ನೋಡಿ ಒಗ್ಗರಣೆ ಎಲ್ಲ ಬೆಂದಿದೆ. ಇದೇ ಒಗ್ಗರಣೆನೆ ಸ್ವಲ್ಪನ ಸಾಂಬಾರ್ಗೆ ಹಾಕೊಂಡು, ಸಾಂಬಾರು ಏನು ಬಿಸಿ ಮಾಡೋಕೆ ಇಟ್ಟಿದ್ವಲ್ಲ ಅದೇ ಸಾಂಬಾರ್ಗೆ ಹಾಕೊಂಡು, ಸಪ್ರೇಟ್ ಏನು ಒಗ್ಗರಣೆ ಹಾಕೋದೇನು ಬೇಡ. ಈ ಥರ ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ. ನಾನು ಯಾವಾಗಲೇ ಬಸ್ಸಾರು ಮಾಡಿದ್ರು ಇದೇ ರೀತಿಯಾಗಿ ಬಸ್ಸಾರು ಮಾಡ್ತೀನಿ, ಯಾಕಂದರೆ ಟೈಮ್ ಸೇವ್ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ. ಮನೆಗೆ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಬಸ್ಸಾರು ಬೇಕು ಅಂದವ್ರಿಗೆ ಈ ಥರ ಬೇಗ ಮಾಡಿಕೊಟ್ರೆ ಅವರು ತಿಂದ್ಬಿಟ್ಟು ಹೋಗ್ತಾರೆ. ಈಗ ನಾನು ನೋಡಿ ಪಲ್ಯ ಏನು ಮಾಡಿಟ್ಟಿದ್ನೋ ಅದನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ನೀವು ಅರಿಶಿನ ಪುಡಿ ಬೇಕಾದ್ರೆ ಹಾಕೋಬೋದು, ನಾನು ಅರಿಶಿನ ಪುಡಿ ಏನು ಹಾಕಲ್ಲ. ಕಲರ್ ಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ನನಗಿದೇ ಕಲರ್ ಸಾಕು, ಹಾಗಾಗಿ ನಾನು ಅರಿಶಿನ ಪುಡಿ ಏನು ಬಳಸ್ತಾ ಇಲ್ಲ. ಈಗ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನಾನು ತೆಂಗಿನಕಾಯಿ ತುರಿ ಹಾಕ್ತೀನಿ. ಫಸ್ಟೇ ತೆಂಗಿನಕಾಯಿ ತುರಿ ಹಾಕಿಲ್ಲ, ಯಾಕಂದರೆ ಎಣ್ಣೆಗೆ ಹಾಕಿದ್ರೆ ಎಣ್ಣೆ ಎಲ್ಲ ಇರ್ಕೊಬಿಡುತ್ತೆ ತೆಂಗಿನಕಾಯಿ. ಅದಕ್ಕೋಸ್ಕರ ಪಲ್ಯ ಹಾಕಿದ್ಮೇಲೆ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿರುತ್ತೆ. ಪಲ್ಯ ಎಲ್ಲ ನೀಟಾಗಿ ರೆಡಿಯಾಗಿದೆ. ಈ ಸಮಯದಲ್ಲಿ ನೀವು ಉಪ್ಪು ನೋಡ್ಬೋದು, ಕಾಳಿಗೆ ಏನಾದ್ರು ಉಪ್ಪು ಹತ್ತಿಲ್ಲ ಅಂದರೆ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ನಾನು ನೋಡಿದ್ದೀನಿ ಕರೆಕ್ಟಾಗಿದೆ. ನಿಮಗೇನಾದ್ರು ಸ್ವಲ್ಪ ಸಾಲ್ಟೇಜ್ ಏನಾದಿದ್ರೆ ಈ ಸಮಯದಲ್ಲಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಾಂಬಾರು ನೋಡಿ ಒಂದು ಸೈಡು ನಾನು ಪಲ್ಯ ಮಾಡೋಷ್ಟೊತ್ತಿಗೆ ಸಾಂಬಾರು ಚೆನ್ನಾಗಿ ಕುದೀತಾ ಐತೆ. ಇದೇ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ಬೇಗ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರು, ಇವತ್ತು ನಾನು ಹೇಗೆ ಮಾಡಿದೆ ಅಂತ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.